ಒಂದು ಸುಂದರ ಹಸಿರು ಹಳ್ಳಿಯಲ್ಲಿ ಚಿನ್ನಿ ಎನ್ನುವ ಒಂದು ಚಿಕ್ಕ ಹುಡುಗಿ ವಾಸ ಮಾಡುತ್ತಿದ್ದಳು. ಅವಳಿಗೆ ಚಿತ್ರ ಬಿಡಿಸುವುದು ತುಂಬಾ ಇಷ್ಟ. ಆದ್ರೆ ಅವಳ ಮನೆ ಬಡದು, ಬಣ್ಣ ಪೆನ್ಸಿಲ್ ಕೂಡ ಇರ್ಲಿಲ್ಲ. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಕಾಡಿನ ಅಂಚಿನಲ್ಲಿ ಒಂದು ಹೊಳೆಯುವ ಪೆನ್ಸಿಲ್ ಕಾಣಿಸಿತು. ಚಿನ್ನಿ ಅದನ್ನು ಎತ್ತಿಕೊಂಡಳು. ಟಿಂಗ್! ಒಂದು ಮೃದುವಾದ ಧ್ವನಿ ಕೇಳಿಸಿತು. ನಾನು ಜಾದೂ ಪೆನ್ಸಿಲ್. ನೀನು ಏನು ಚಿತ್ರ ಬಿಡಿಸಿದರೂ ಅದು ನಿಜವಾಗುತ್ತದೆ. ಚಿನ್ನಿಗೆ ನಂಬಿಕೆ ಬರಲಿಲ್ಲ. ಅವಳು ಒಂದು ಸಣ್ಣ ಚಾಕ್ಲೇಟ್ ಚಿತ್ರ ಬಿಡಿಸಿದಳು. ಅಯ್ಯೋ! ಅದೇ ಚಾಕ್ಲೇಟ್ ಅವಳ ಕೈಯಲ್ಲಿ ಕಾಣಿಸಿಕೊಂಡಿತು. ಚಿನ್ನಿ ತುಂಬಾ ಖುಷಿಪಟ್ಟಳು. ಅವಳು ಹಳ್ಳಿಯ ಮಕ್ಕಳಿಗಾಗಿ ದೊಡ್ಡ ಆಟದ ಮೈದಾನ ಚಿತ್ರ ಬಿಡಿಸಿದಳು, ಸ್ವಿಂಗ್ ಮತ್ತು ಸ್ಲೈಡ್ ಚಿತ್ರ ಬಿಡಿಸಿದಳು, ಹಣ್ಣುಗಳಿಂದ ತುಂಬಿದ ಮರಗಳ ಚಿತ್ರ ಬಿಡಿಸಿದಳು, ಮತ್ತು ಅವುಗಳೆಲ್ಲ ನಿಜವಾಗಿ ಬಿಟ್ಟವು. ಹಳ್ಳಿ ತುಂಬ ಸಂತೋಷದಿಂದ ಕಂಗೊಳಿಸಿತು. ಆದರೆ ಹಳ್ಳಿಯಲ್ಲಿದ್ದ ಕುತಂತ್ರಿ ಹುಡುಗ ಬಾಬು ಜಾದೂ ಪೆನ್ಸಿಲ್ ಕದಿಯಲು ಯತ್ನಿಸಿದ. ಅವನು ದೊಡ್ಡ ಭಯಾನಕ ರಾಕ್ಷಸನ ಚಿತ್ರ ಬಿಡಿಸಿದ. ರಾಕ್ಷಸ ನಿಜವಾಗಿ ಬಿಟ್ಟ. ಎಲ್ಲರೂ ಭಯಪಟ್ಟರು. ಆದ್ರೆ ಚಿನ್ನಿ ಹೆದರಲಿಲ್ಲ. ಅವಳು ಧೈರ್ಯದಿಂದ ಒಂದು ದೊಡ್ಡ ಬೆಳಕಿನ ದೇವದೂತ ಚಿತ್ರ ಬಿಡಿಸಿದಳು. ದೇವದೂತ ಪ್ರತ್ಯಕ್ಷವಾಗಿ ರಾಕ್ಷಸನನ್ನು ಬೆಳಕಿನಲ್ಲಿ ಕರಗಿಸಿಬಿಟ್ಟ. ಹಳ್ಳಿ ಮತ್ತೆ ಸುರಕ್ಷಿತವಾಯಿತು. ಅಂದು ಜಾದೂ ಪೆನ್ಸಿಲ್ ನಿಧಾನವಾಗಿ ಹೇಳಿತು, ಜಾದೂ ಕೈಯಲ್ಲಿಲ್ಲ, ಹೃದಯದಲ್ಲಿದೆ. ಚಿನ್ನಿ ಪೆನ್ಸಿಲನ್ನು ಮಣ್ಣಿನಲ್ಲಿ ನೆಟ್ಟಳು. ಅಲ್ಲಿ ಒಂದು ಬಣ್ಣದ ಹೂವು ಅರಳಿತು. ಮಕ್ಕಳೇ, ನಮ್ಮ ಮನಸ್ಸು ಒಳ್ಳೆಯದಾಗಿದ್ದರೆ ನಾವು ಕೂಡ ಜಾದೂ ಮಾಡಬಹುದು.